ಇನ್ನು ಲಕ್ಕುಂಡಿಯಲ್ಲಿ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆಯಲ್ಲ, ಸೊ ಅಲ್ಲಿ ನಿಧಿಯ ಕಾವಲಿಗೆ ಸರ್ಪಗಳಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರದ ಕೆಲವ್ರ ನಂಬಿಕೆ ಇದೆಯಲ್ಲ ನೋಡಿ, ಅದಕ್ಕೊಂದು ಸಾಕ್ಷಿ ಅಂತ ಹೇಳ್ಕೊಂಡು ಅಲ್ಲಿನ ಸ್ಥಳೀಯರು ಈ ಹಾವಿನ ಪೊರೆಯನ್ನ ತೋರಿಸ್ತಾ ಇದ್ದಾರೆ. ಐತಿಹಾಸಿಕ ಕೋಡಿ ಬಸವಣ್ಣ ದೇವಸ್ಥಾನವನ್ನ ಸರ್ಪ ಕಾವಲು ಕಾಯ್ತಾ ಇದೆ ಅಂತ ಹೇಳ್ತಾ ಇರುವಂತ ಕೆಲ ಹಿರಿಯರು ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾಗರ ಹಾವಿನ ಪೊರೆ ಇದೆ ನೋಡಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಆಮೇಲೆ ಈ ಚಳಿಗಾಲದ ಸಂದರ್ಭದಲ್ಲೆಲ್ಲ ಹೀಗೆ ಎಲ್ಲೆಂದ್ರಲ್ಲಿ ಹಾವುಗಳು ಪೊರೆ ಬಿಡೋದು ಇದು ಮಾಮೂಲಿ. ಬಟ್ ಲಕ್ಕುಂಡಿಯಲ್ಲಿ ಈ ಥರದ ಪೊರೆ ಕಂಡಂಥ ಸಂದರ್ಭದಲ್ಲಿ ಅವ್ರಿಗೆ ವಿಶೇಷವಾಗಿ ಆಸಕ್ತಿ ಏನು ಅಂತ ಅಂದರೆ ಅಲ್ಲೆಲ್ಲ ಈ ನಿಧಿಗೆ ಹಾವುಗಳು ಕಾಯ್ತಾ ಇವೆ ಅನ್ನುವಂಥದ್ದು ಒಂದು ನಂಬಿಕೆ ಅವ್ರದ್ದು. TV9 ಕ್ಯಾಮರಾದಲ್ಲೂ ಕೂಡ ಆ ಪೊರೆಯನ್ನು ನೀವು ಗಮನಿಸ್ಬೋದು. ಈ ಹಿಂದೆ ಇದೇ ಜಾಗದಲ್ಲಿ ನಿಧಿ ಸಿಕ್ಕಿತ್ತು ಅಂತ 75 ವರ್ಷದ ಅಜ್ಜ ಮುರೆಡ್ಡಿ ಅವರು TV9ಗೆ ಮಾತನಾಡ್ತಾ ಹೇಳಿದ್ರು. 50 ವರ್ಷದ ಹಿಂದೆ ಹಂಡೆಯಲ್ಲಿ ಚಿನ್ನ ಪತ್ತೆ ಆಗಿತ್ತಂತೆ, ನಾನು ಅದನ್ನು ಕಣ್ಣಾರೆ ನೋಡಿದ್ದೆ, ಆಗ ನನಗೆ 10 ವರ್ಷ ಆಗಿತ್ತು ಅಂತ ಹೇಳ್ತಿದ್ದಾರೆ. ಕೋಡಿ ಬಸವಣ್ಣ ಗುಡಿ ಇರೋದು ಒಂದು 10 ವರ್ಷದಿಂದೆಲ್ಲ ತೆಗೆದು ರಿಪೇರಿ ಮಾಡ್ರ, ಈಗೆಲ್ಲ ಹೋಗಾತಾಗೈತಿ. ಯಾರ ಕಾಲದ್ದು ಮೆಕನೇಚಾರಿ ಕಾಲದ್ದು ನಾವು ಮಾಡಿದ್ದಲ್ಲ, ನೀವು ಮಾಡಿದ್ದಲ್ಲ ಅಲ್ರಿ. ಅವು ಯಾವ ಕಾಲದಾಗ ಕಟ್ಟ್ಯಾರ ಅದನ್ನು ಹಂಗೆ ನೋಡ್ಕೊತ ಹೇಳ್ಕೊತ ಹೋಗ್ತೀವಿ. ಹಿರಿಯರು ಹೇಳಿದ್ದು ನಾವು ಕೇಳ್ತೀವಿ, ನಾವು ಹೇಳಿದ್ದು ನೀವು ಕೇಳ್ತೀರಿ. ನಾವು ಮಾಡೋ ಮುಂದೆ ಒಂದು ತಪ್ಪಲ್ಲಿ ಎದ್ದೆತ್ತ ಅದನ್ನು ನೋಡಿವಿ ನಾವು ಕಣ್ಣೇಲೆ. ಅದು ಒಂದು ಇಷ್ಟು ಗರ್ತರ ಐತೆ ರೀ. ಬಂಗಾರ ಬೆಳ್ಳಿ ಎತ್ತಾರೆ ಕೂಡ. ಅದನ್ನು ಸರ್ಕಾರದವ್ರು ಹೋದ್ರು, ಹೋದ್ರು. ಮಂದಿಯಾಗ ಯಾವಾಗ ಹೇಳಿಬಿಟ್ರ ಬಂದು ತೊಗೊಂಡು ಹೋಗಿದ್ದರು ಸರ್ಕಾರದವರು. ಅವಾಗ ಒಂದು 10 ವರ್ಷ ಅವ್ರು ಇದ್ವು ನೋಡ್ರಿ. 10 ವರ್ಷ ಅವ್ರು ಇದ್ವಿ. ಇಲ್ಲೇ ಹೊರಗೆ ಹೊಲದಾಗ ಸಿಕ್ಕಿತ್ತರದ.